ಹಂಪಿಯ ಹಾಕಿ ಹಂಪಿಯನ ಶನೋ ರುದ್ದಾರ ಭೂಮಿಗೆ ಮುಗುಳು ಕೂಡ ಹುಟ್ಟದ ಕೈಲಾಸಗಿರಿಗೆ ದೈವೀಯರು ದಯಾವಂತರು ಎಲ್ಲರಿಗೆಯೋಗೆ ಕೊಂತಿಯಾಗೆ ಹಂಪಿಯಂಜರು ರುದ್ದಾರ ಭೂಮಿಗೆ ಮುಗುಳು ಹುಟ್ಟದ ಕೈಲಾಸಗಿರಿಗೆ ಹರಿಗೆ ಇಳುದರು ದಯಾವಂತರು ಎಲ್ಲ ಲಿಂಗಯ್ಯಗೆ ಹಂಪಿಯ ಹಾಕಿ ಹಂಪಿಯನ ಶನೋ ರುದ್ದಾರ ಭೂಮಿಗೆ ಮುಗುಳ ಮುಟ್ಟದ ಕೈಲಾಸಗಿರಿಗೆ ದರೆಗೆದರು ದಯಾವಂತರು ಎಲ್ಲರಿಗೆಯೋಗೆ ಹಂಪಿಯಂಜರು ರುದ್ದಾರ ಭೂಮಿಗೆ ಮುಗುಳು ಹುಟ್ಟದ ಕೈಲಾಸಗಿರಿಗೆ ಹೊರವಿ ಹೊನ್ನ ಮನುಷ್ಯವ ಸುಟ್ಟು ಭುಜ ಹಸಬಂಡ ತನ ಹಣಿಗೆ ಗಂಡರು ಮಕ್ಕಳು ನನ್ನವರೆಂದು ಆಸೆ ತಗದನ ಕಡಿಗೆ ಬಿಟ್ಟು ನಡೆವನ ಕಣ್ಣ ಮೇರೆಗೆ ಬಂಧಿಸಿ ಒಪ್ಪ ತಾಯಿ ಕಾಸಿಬಾಯಿ ಕುಂತಾರ ಚಿಂತ್ಯಾಗೆ ಡಬರಾಯ ಪೂಜಾರಿ ಹೇಳಿದ ಮಾತ ಬಂದವನ ನೆನಪಿಗೆ ನೀರ ತಂದರ ಕಣ್ಣಿಗೆ ಬರೆಗೆಳದರು ದಯಾವಂತರು ಎಲ್ಲರಿಗೆಯೋಗೆ ಕೊಂತಿಯಾಗೆ ಹಂಪಿಯಂಜರು ರುದ್ದಾರ ಭೂಮಿಗೆ ಮುಗುಳು ಮುಟ್ಟದ ಕೈಲಾಸಗಿರಿಗೆ ಹೊರವಿ ಹೊನ್ನ ಮನುಷ್ಯವ ಸುಟ್ಟು ಭುಜ ಹಸಬಂಡ ತನ ಹಣಿಗೆ ಗಂಡರು ಮಕ್ಕಳು ನನ್ನವರೆಂದು ಆಸೆ ತಗದನ ಕಡಿಗೆ ಬಿಟ್ಟು ನಡೆದನ ಕಣ್ಣ ಮೇರೆಗೆ ಬಂಧಿಸಿ ಒಪ್ಪ ತಾಯಿ ಕಾಸಿಬಾಯಿ ಕುಂತಾರ ಚಿಂತ್ಯಾಗೆ ಅಮರಾಯ ಪೂಜಾರಿ ಹೇಳಿದ ಮಾತ ಬಂದವ ನೆನಪಿಗೆ ನೀರ ತಂದರ ಕಣ್ಣಿಗೆ ದರೆಗೆಳದರು ದಯಾವಂತರು ಎಲ್ಲರಿಗೆಯೋಗೆ ಕೊಂತಿಯಾಗೆ ಹಂಪಿಯಂಜರು ರುದ್ದಾರ ಭೂಮಿಗೆ ಮುಗುಳು ಮುಟ್ಟದ ಕೈಲಾಸಗಿರಿಗೆ ಸಿದ್ಧಲಿಂಗಗೆ ಜೈಕಾರ ಹಾಕುತ್ತ ನಡೆದಾನ ತಾಸಾಗೆ ಲಜ್ಜಾನ ಮಠಕ್ಕ ಬಂದು ಎಲ್ಲ ಲಿಂಗ ನಿಂತಾನ ಮೌನಾಗೆ ಒಳಗಿನ ಪಾದಕ್ಕೆ ಸೆರಬಾಗೆ ಶಿಷ್ಯಾಗ ನೋಡಿ ಸಿದ್ಧಲಿಂಗಯ್ಯ ಹಾಕೊಂಡ ಟ್ಯಾಕೆಗೆ ಶಿಷ್ಯಾಗ ಉಣ್ಣಿಸಿ ತಾನು ಉಂಡನ ಗುರು ಹೋಗಿ ಹೋಳಿಗೆ ಮನಸ್ಸಿಗೆ ಬಹಳಷ್ಟು ಖುಷಿಯಾಗಿ ದರೆಗೆಳದರು
ಹೇಳಿದಾಗ ಅಕ್ಕ ಮದೆ ಒಂದು ಮಾತು ಹೇಳ್ತಾಳ. ಏನ್ ಹೇಳ್ತಾರ್ರಿಪ್ಪ ಮಾತ? ತಂದೆ ಸತ್ತರ ಶಿರವ ಹಾದಂತೆ, ತಂದೆ ಸತ್ತರ ಶಿರವ ಹಾದಂತೆ, ತಾಯಿ ಸತ್ತರ ಕರುಳು ಹಾದಂತೆ, ಆ ಅಣ್ಣ ಸತ್ತರ ಬಲಭುಜ ಹಾದಂತೆ, ತಮ್ಮ ಸತ್ತರ ಎಡಭುಜ ಹಾದಂತೆ. ಪತಿಗೆ ತಕ್ಕಂತ ಸತಿಯೋಳು ತೀರಿದರೆ ನಡಗಂಬದ ಕಂಬ ಮುರದಂತೆ, ಮನೆ ಆಳು ಮಗ ತೀರಿದರೆ ಸಿರಸೈಲ ಮಲ್ಲಿಕಾರ್ಜುನ ಕಳಸ ಉರುಳಿ ಬಿದ್ದಂತೆ. ಚೆನ್ನ ಮಲ್ಲಿಕಾರ್ಜುನ, ಚೆನ್ನ ಮಲ್ಲಿಕಾರ್ಜುನ. 12ನೇ ಶತಮಾನದಾಗ ಹೇಳ್ದ ಅಕ್ಕ ಮದೆ ಹೇಳ್ದ ಮಾತು ನನ್ನ ಆತ್ಮೀಯ ಅಭಿಮಾನಿಗಳೇ. ಹೌದಲ್ರಿಪ್ಪ. ನಾ ಹಾಡೋದಕ್ಕೆ ಅಲ್ಲಿ ಮುಗುಳುಕೋಡಿ ಎಲ್ಲ ಲಿಂಗ ಮಾರಾದ್ರು. ಮುಗುಳುಕೋಡಿ ಎಲ್ಲಪ್ಪ ಮಾರಾದ್ರು ಹ್ಯಾಂಗಂತ ಕೇಳಿದ್ರೆ ಒಂದ ಬಿಟ್ಟು 2 ಹೆಂಡ್ರು ಮಾಡ್ಕೊಂಡ್ರು. ಯಾರೋ ಒಂದು ಹೆಣ್ತಿನ ಬಿಟ್ಟು 2 ಹೆಂಡ್ರು ಮಾಡ್ಕೊಂಡು ಪ್ರಪಂಚ ಮಾಡಿ ಪಾರ್ ಮಾಡ್ತಾ ಗೆದ್ರು. ಅವಾಗ ಹೆಂಡರು ಮಕ್ಕಳು ಎಲ್ಲ ಮನಿ ತಾಯಿ ತಂದೆ ಆಸೆ ಬಿಟ್ಟು ಎಲ್ಲಿಗೆ ಬಂದ? ಲೆಚ್ಚಾನ ಮಠಕ್ಕೆ ಬಂದ. ಲೆಚ್ಚಾನ ಮಠಕ್ಕೆ ಬಂದು ಸಿದ್ಧಲಿಂಗ ಪಾದಕ್ಕೆ ಬಿದ್ದು ಬೇಡ್ಕೋತಾನ. ಯಪ್ಪ ನನಗೆ ಗುರುದೀಕ್ಷೆ ಕೊಡು ಅಂದ. ಅವ ಅಂದ, ಮಗನ ಗುರುದೀಕ್ಷೆ ಅಂದ್ರೆ ಸಂತೆಗಿಟ್ಟು ಮಾರದ ಕೈಪಲ್ಯ ಮಾಡಿದಿ ಏನೋ. ಒಂದ್ ಬಿಟ್ಟು 2 ಹೆಂಡ್ರು ಮಾಡ್ಕೊಂಡಿವಿ. ಏನ್ ಮಾಡಿದಿ? ಮಾಡ್ಕೊಂಡಿವಿ. ನಿನಗೆ ಹ್ಯಾಂಗ ಗುರು ದೀಕ್ಷೆ ಕುಳ್ಳಕ್ ಬರಂಗಿಲ್ಲ, ಪರಿಚಯ ಮಾಡಿ ಗುರು ದೀಕ್ಷೆ ಕೊಡ್ತೀನಿ ಅಂದ. ಎಂತ ಪರಿಚಯ ಅದು? ಅವ ಸಿದ್ಧಲಿಂಗ ಹೇಳ್ದ, ಎದಿ ಮಟ್ಟ ಗಾರಿ ಹೊಡಿತೀನಿ. ಏನು ಎದಿ ಮಟ್ಟ ಗಾರಿ ಹೊಡೆದು ಒಳಗ ಕುಂಡ್ರಿಸ್ತೀನಿ, ಆ ಮ್ಯಾಗ ಮಣ್ಣು ಎಳಿತೀನಿ. 3 ದಿನದ ಮ್ಯಾಗ ತೆರೆದು ನೋಡಿದ್ರೆ ಜೀವಮಾಂತಿದ್ರ ಗುರು ದೀಕ್ಷಾ ಕುಡಿತೀನಿ, ಇಲ್ಲಕ ಕೊಡಂಗಿಲ್ಲ ಅಂದ. ಎಲ್ಲ ನಿಂಗ ಮುತ್ಯ, ಎಲ್ಲ ನಿಂಗನ ಮುತ್ಯ ಆಗಿದಿಲ್ಲ. ಎಲ್ಲಪ್ಪ ಎಲ್ಲಪ್ಪ ಇದ್ದ, ಎಲ್ಲಪ್ಪ ಇದ್ದ. ನಾ ಕೂಡ್ತೀನಿ ಆ ಗಾರ್ಯಾಗಂದವ. ಅದ ಮುಂದೆ ಹೆಂಗ ಬರ್ತದ ಹಂಗ ಸ್ವಲ್ಪ 4 ನುಡಿ ಹಾಡಿ ನಮ್ಮ ತಂಗಿಗೆ. ಯಾಕ ನಾನ್ ನಿಮ್ ಇಲ್ಲೇ ಸನಿ ಇದ್ದ ಬೀಗ್ರದಾವ ಇದ್ದ, ನೀವು ಎಲ್ಲ ನನ್ನ ಪದಗಳು ಕೇಳಿರಿ. ಇಲ್ಲಿ ನಮ್ಮ ಸಾಗರತ್ತಿ ಕೊಟ್ಟಿದ್ದೇವೆ, ನಮ್ಮ ಮಕ್ಕಳಿಗೆ ಕೊಟ್ಟಿದ್ದೇವೆ, ನಮ್ಮ ಅವನ್ ತವ್ರ ಮನೆಗೆ ಇದೆ. ನಾ ಈ ಊರಾಗ ಹಾಡಿದ್ವಿ. ನಾ ಒಂದ್ 5 ಸಾರಿ ಹಾಡ್ರಿ, 5 ಸಾರಿ. ಸೊಲ್ಲಾಪುರ ಜಿಲ್ಲಾ ಅಕ್ಕಲಕೋಟೆ ತಾಲೂಕಿನಿಂದ ತಂಗಿ ಬಂದಾಳ. ತಂಗಿನ ಕೇಳೋದು ಬಹಳ ಮಹತ್ವದ. ನಂದೇರಿ ಕೇಳೋದು ನಿಮ್ಮದೇನು ಅಲ್ಲ, ಅದೇನು ಅಂತಾರಲ್ಲ ಬೀರ್ಗೆ ಹೋಳಿಗಿದ್ದಂಗ ಹಾಡ್ತಾನ. ಹೆಚ್ಚಿಗೆ ತರೋದಿಲ್ಲ, ಗುಲಾಲ ಹಾಕೋದಿಲ್ಲ, ಚುರುಮುರು ಹಾರಿಸೋದಿಲ್ಲ. ಇದು ಎಲ್ಲ ನಮ್ಮ ಹಾಲು ಮತ್ತದವ್ರು ಮಠಮನಿಯಾಗ ಇದು ಆರ್ಡರ್ ಮಾಡ್ಯಾರ. ಯಾವ ಪುಗ್ಗ ಹಾಕೋತೀರಿ, ಯಾವ ಗುಲಾಲ್ ಹಚ್ಕೋತೀರಿ, ಯಾವ ಜನಪದ ಹಾಡ್ತೀರಿ, ಅವ್ರ ಮ್ಯಾಗ ಕೇಸ್ ಮಾಡ್ತೀರಿ ಅಂತ ಹೇಳಿ ಎಲ್ಲರೂ ಅವ್ರ ಹಾಲು ಮಠಮನಿಯವರು ಕಲ್ತು ಮೀಟಿಂಗ್ ಮಾಡ್ಯಾರ. ಈಗಿದು 1 ತಿಂಗಳ ಹಿಂದೆ ಹಿಡ್ಕೊಂಡು ನಾವು ಪುಗ್ಗ ಬಿ ಹಾಕೊಳ್ಳೋದು ಬಿಟ್ಟಿದ್ದೇವು, ಗುಲಾಲ್ ಹಚ್ಕೊಳ್ಳೋದು ಬಿಟ್ಟಿದ್ದೇವು, ಜಾನಪದ ಹಾಡೋದು ಬಿಟ್ಟಿದ್ದೇವು. ಏನಲ್ಲ ಅಮೋಘ ಸಿದ್ದನ ಮಠಮನ್ಯವರು, ಮಾಳಿಂಗರಾಯನ ಮಠಮನ್ಯವರು ಎಲ್ಲರೂ ಹಾಡದ ಬಿಟ್ಟಾರ. ಹಾಡಿದ್ರೆ ಅವ್ರ ಮ್ಯಾಗ ಹೊತ್ತು ಹೊಂಡ್ರದಾಗೆ ಇಲ್ಲಿ ಯೂಟ್ಯೂಬ್ ಚಾನಲ್ ಅದ ಮುಂದ ಕೇಸ್ ಆಗ್ತದ. ನನ್ನ ಮ್ಯಾಗ ಹೇಳ್ತೀರಿ ನೋಡ್ರು, ಎಂತಿಂತ ಪದ ಹಾಡ್ತೀರಿ, ಅಂತಿಂತ ಪದ ಹಾಡೋಣ. ಸಿದ್ಧರ ಚರಿತ್ರೆ ಅನುಭವ ಅಧ್ಯಾತ್ಮದೊಳಗೆ ಹಾಡೋಣ. ಸ್ವಲ್ಪ ಲಿಸ್ಟ್ ಮಾಡಿದ್ರೆ ಗುಣ ಜೈಕಾರ ಹಾಕೋತ ನಡೆದಾನ ತಾಸಾಗೆ, ಲಜ್ಜಾನ ಮಠಕ ಬಂದು ಎಲ್ಲಪ್ಪ ನಿಂತ ನಮ್ಮನಾಗೆ, ಉರವಿನ ತಾವಕ ಶಿರವಾಗೆ. ಶಿಷ್ಯಾಗ ನೋಡಿ ಸಿದ್ಧಲಿಂಗಯ್ಯ ಹಾಕೊಂಡ ತ್ಯಾಗೆ,
ದಿವಸ ಪರೀಕ್ಷೆ ಮಾಡುವುದವ ಬಿಡಲಾರೆ ಎಲ್ಲರಿಗೆ ಅಡಿಯಾಗಿ ಬರುಬೇಕ ನಾಳೆ ಮೂರ ಮಳದ ತಕ ಹಟ್ಟಿ ಇಡ್ತೀನಿ ಮೂರ ದಿನವರೆಗೆ ಬಂದವರಿಗೆ ಉಪದೇಶ ಕೊಡ್ತೀನಿ ಎಲ್ಲಾನ ಸೇವೆಯೋಗೆ ಶಿಷ್ಯರು ಬಿದ್ದಾರ ಗಾಬರಿಗೆ ದಿವಸ ಪರೀಕ್ಷೆ ಮಾಡುವುದವ ಬಿಡಲಾರೆ ಎಲ್ಲರಿಗೆ ಅಡಿಯಾಗಿ ಬರಬೇಕು ನಾಳೆ ಮೂರ ಮಳದ ಜಗ ಹಟ್ಟಿ ಇಡ್ತೀನಿ ಮೂರ ದಿನವರೆಗೆ ಬಂದವರಿಗೆ ಉಪದೇಶ ಕೊಡ್ತೀನಿ ಅಂದಾನ ಸೇವೆಯೋಗೆ ಶಿಷ್ಯರು ಬಿದ್ದಾರ ಗಾಬರಿಗೆ ಮೂರು ದಿವಸ ಗುರು ಮಣ್ಣಾಗ ಇಟ್ಟು ತಗದಾನ ಅವನಿಂದ